Hello everyone, I am Santosh. Today we are going to discuss a very important topic in the new course that is we have started ಅದ್ಯಾವುದು ಡೇಟಾ ಅನಾಲಿಟಿಕ್ಸ್ ಯೂಸಿಂಗ್ ಪವರ್ ಬಿ ಐ. ಅದರಲ್ಲಿ ನಾವು ಇಂಪಾರ್ಟೆನ್ಸ್ ಆಫ್ ಡೇಟಾ ಅನಾಲಿಟಿಕ್ಸ್ ಇನ್ ಬಿಸ್ನೆಸ್ ಅನ್ನೋ ಕಾನ್ಸೆಪ್ಟನ್ನು ಅಥವಾ ಟಾಪಿಕನ್ನು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ವಾಟ್ ಈಸ್ ದ್ಯಾಟ್? ಹಾಗಂದರೆ ಡೇಟಾ ಅನಾಲಿಟಿಕ್ಸ್ದು ಎಷ್ಟು ಇಂಪಾರ್ಟೆನ್ಸ್ ಇದೆ ಬಿಸ್ನೆಸ್ಸಲ್ಲಿ ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ. ಓಕೆ, ಸಿ ಎವ್ರಿ ಡೇ ಬಿಸ್ನೆಸ್ಸಸ್ ಜನರೇಟ್ ಹ್ಯೂಜ್ ಅಮೌಂಟ್ಸ್ ಆಫ್ ಡೇಟಾ. ಅಂದ್ರೇನು? ಬಿಸ್ನೆಸ್ಸಲ್ಲಿ ಎವ್ರಿ ಡೇ ಹ್ಯೂಜ್ ಅಮೌಂಟ್ ಆಫ್ ಡೇಟಾ ಜನರೇಟ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಕಸ್ಟಮರ್ ಡೀಟೇಲ್ಸ್, ಸೇಲ್ಸ್ ರೆಕಾರ್ಡ್ಸ್, ಎಂಪ್ಲಾಯ್ ಇನ್ಫಾರ್ಮೇಷನ್, ಇದೆಲ್ಲ ಡೇಟಾ ಅಲ್ಲಿ ಜನರೇಟ್ ಆಗ್ತಾ ಇರುತ್ತೆ. ಆನ್ಲೈನ್ ಪರ್ಚೇಸಸ್ ಆಗ್ತಾ ಇರ್ತವೆ, ಸೋಷಿಯಲ್ ಮೀಡಿಯಾ ಆ್ಯಕ್ಟಿವಿಟೀಸ್ ಆಗ್ತಾ ಇರ್ತವೆ. ಓಕೆ, ಆ ಡೇಟಾನೆಲ್ಲ ಏನು ಮಾಡಬೇಕು? ಪ್ರಾಪರಾಗಿ ಅನಲೈಸ್ ಮಾಡಬೇಕು. ಪ್ರಾಪರಾಗಿ ಅನಲೈಸ್ ಮಾಡಿದರೆ ಬಿಸ್ನೆಸ್ಸಸ್ ಕ್ಯಾನ್ ಮೇಕ್ ಬೆಟರ್ ಡಿಸಿಷನ್ಸ್ ಆ್ಯಂಡ್ ಇಂಪ್ರೂವ್ ದೇರ್ ಪರ್ಫಾರ್ಮೆನ್ಸ್. ಮೇನ್ ಗೋಲ್ ಆಫ್ ಡೇಟಾ ಅನಾಲಿಟಿಕ್ಸ್ ಏನು? ಬೆಟರ್ ಡಿಸಿಷನ್ ಮೇಕಿಂಗ್. ಅನಾಲಿಸಿಸ್ ಯಾಕೆ ಮಾಡ್ತೀವಿ ನಾವು? ಫೈನಲಿ ವಿ ಆರ್ ಗೋಯಿಂಗ್ ಟು ಮೇಕ್ ಡಿಸಿಷನ್ಸ್. These are all importance of data analytics in business. ಓಕೆ, ಸಾಕಷ್ಟು ಡೇಟಾ ಇರೋದ್ರಿಂದ ಅದನ್ನು ಪ್ರಾಪರಾಗಿ ಅನಲೈಸ್ ಮಾಡಿಬಿಟ್ರೆ ಡಿಸಿಷನ್ ತಗೊಳಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಡೇಟಾ ಅನಾಲಿಟಿಕ್ಸ್ ಹ್ಯಾಸ್ ಬಿಕಮ್ ಆ್ಯನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಎವ್ರಿ ಬಿಸ್ನೆಸ್. ಪ್ರತಿ ಬಿಸ್ನೆಸ್ಸಲ್ಲಿನೂ ದಿಸ್ ಈಸ್ ದ ಇಂಪಾರ್ಟೆಂಟ್ ಪಾರ್ಟ್. ಯಾಕಂದರೆ ಅನಾಲಿಸಿಸ್ ಮಾಡಲಿಲ್ಲ ಅಂದರೆ ವೇರ್ ವಿ ಆರ್ ಲ್ಯಾಗಿಂಗ್ ಬಿಹೈಂಡ್, ನಾವು ಎಲ್ಲಿ ಇಂಪ್ರೂವ್ ಆಗಬೇಕು ಏನು ನಮ್ಗೆ ಗೊತ್ತಾಗೋದಿಲ್ಲ. ದ್ಯಾಟ್ಸ್ ವೈ ಡೇಟಾ ಅನಾಲಿಟಿಕ್ಸ್ ಈಸ್ ಇಂಪಾರ್ಟೆಂಟ್ ಇನ್ ಬಿಸ್ನೆಸ್. ಅಂದರೆ ಯಾವ ಫೀಲ್ಡಲ್ಲಿ ಎಲ್ಲಿ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ. ಓಕೆ, ಫಸ್ಟ್ ಆಫ್ ಆಲ್ ಬೆಟರ್ ಡಿಸಿಷನ್ ಮೇಕಿಂಗ್ಗೆ ಇದು ಹೆಲ್ಪ್ ಮಾಡುತ್ತೆ. ಓಕೆ, ಐ ಆಮ್ ರೈಟಿಂಗ್ ಬೆಟರ್ ಡಿಸಿಷನ್ ಮೇಕಿಂಗ್. ಬಿಸ್ನೆಸ್ಸಲ್ಲಿ ಡಿಸಿಷನ್ ಮೇಕಿಂಗ್ಗೋಸ್ಕರ they are using data analytics. Data analytics helps managers make decisions based on the facts rather than assumptions. ಅಂದ್ರೇನು? ಇಲ್ಲಿ ಗಟ್ ಫೀಲಿಂಗ್ಸ್ ವರ್ಕ್ ಆಗೋದಿಲ್ಲ. ಫ್ಯಾಕ್ಟ್ಸ್ ಯೂಸ್ ಮಾಡಿಕೊಂಡು ಡಿಸಿಷನ್ ತಗೋಬೇಕು. ಫ್ಯಾಕ್ಟ್ಸ್ ಯೂಸ್ ಮಾಡ್ಕೊಂಡು ಅಂದ್ರೇನು? ನಂಬರ್ಸ್. ಫಾರ್ ಎಕ್ಸಾಂಪಲ್, ನೀವೆಷ್ಟು ಶಾಣೆ ಇದ್ದೀರಿ ಅಂತ ಕೇಳ್ತಿರ್ತಾರೆ ಒಬ್ಬೊಬ್ರು. ನಾನು ಭಾಳ ಶಾಣೆ ಇದ್ದೀನಿ ಅಂದರೆ, ಭಾಳ ಅಂದರೆ ಎಷ್ಟು? ದಟ್ ಈಸ್ ಫ್ಯಾಕ್ಟ್. ಹೂ ಈಸ್ ದಿ ಬೆಸ್ಟ್ ಪ್ಲೇಯರ್? ವಿರಾಟ್ ಕೊಹ್ಲಿ ಈಸ್ ದಿ ಬೆಸ್ಟ್ ಪ್ಲೇಯರ್ ಅಂತ ಹೇಳ್ತೀರಿ. ಹಾಗಂದ್ರೆ ವಿರಾಟ್ ಕೊಹ್ಲಿ ಬೆಸ್ಟ್ ಪ್ಲೇಯರ್ ಅನ್ನೋಕ್ಕೆ ಏನು ಡೇಟಾ ಇದೆ ನಮ್ಮ ಹತ್ರ? ದಟ್ ಈಸ್ ಕಾಲ್ಡ್ ಫ್ಯಾಕ್ಟ್. ಸುಮ್ಮನೆ ಅಸಂಪ್ಷನ್ ಮಾಡೋದಲ್ಲ, ಫ್ಯಾಕ್ಟ್ ಬೇಸ್ಡ್ ಡಿಸಿಷನ್ ಮೇಕಿಂಗ್ ಅಂತ ಕರೀತಾರೆ. ಫ್ಯಾಕ್ಟ್ ಬೇಸ್ಡ್ ಡಿಸಿಷನ್ ಮೇಕಿಂಗ್ ಅಂದ್ರೆ ಏನು? ನಂಬರ್ಸ್ ಇರ್ತವೆ. ಏನೇ ಡಿಸಿಷನ್ ತಗೋಬೇಕಂದ್ರೂ ದೇರ್ ಆರ್ ನಂಬರ್ಸ್. ಫಾರ್ ಎಕ್ಸಾಂಪಲ್, ನಾನು ಯಾರೋ ಒಬ್ಬರು ಪ್ಲೇಯರು ಬೆಸ್ಟ್ ಪ್ಲೇಯರ್ ಅಂತ ಹೇಳಬೇಕಂದ್ರೆ ಅವ್ರದ್ದು ಡೇಟಾ ಇರಬೇಕು, ನಂಬರ್ಸ್ ಇರಬೇಕು, ಬ್ಯಾಕಪ್ ನಂಬರ್ಸ್. ಫಾರ್ ಎಕ್ಸಾಂಪಲ್, ಅವ್ರದ್ದು ಎವರೇಜ್ ಚಲೋ ಇರಬೇಕು, ಅವ್ರದ್ದು ಸ್ಟ್ರೈಕ್ ರೇಟ್ ಚಲೋ ಇರಬೇಕು. ಅವಾಗ ನಾವೇನಂತೀವಿ? ಹೀ ಈಸ್ ದ ಬೆಸ್ಟ್ ಪ್ಲೇಯರ್. ಸುಮ್ಮನೆ ಬೆಸ್ಟ್ ಪ್ಲೇಯರ್ ಅನ್ನೋಕ್ಕಾಗಲ್ಲ. ಯು ಕೆನಾಟ್ ಡಿಸೈಡ್ ಡೈರೆಕ್ಟ್ಲಿ. ಅಥವಾ ಒಂದು ಕಂಪ್ನಿದು ಪ್ರಾಫಿಟ್ ಆಗಿದೆ ಅಂತ ಹೇಳಬೇಕಂದ್ರೆ ಸುಮ್ಮನೆ ಪ್ರಾಫಿಟ್ ಆಗಿದೆ ಅಂತ ಹೇಳಕ್ಕೆ ಬರೋದಿಲ್ಲ. ಪ್ರಾಫಿಟ್ ಆಗಿದ್ರ ಬಗ್ಗೆ ನಮ್ಮ ಹತ್ರ ಡೇಟಾ ಇರಬೇಕು. ಅದಕ್ಕೇನಂತಾರೆ? ಫ್ಯಾಕ್ಟ್ಸ್. ಫ್ಯಾಕ್ಟ್ ಬೇಸ್ಡ್ ಡಿಸಿಷನ್ ಮೇಕಿಂಗ್ ಅಂತ ಕರೀತಾರೆ. ಡೇಟಾ ಅನಾಲಿಟಿಕ್ಸ್ ಯೂಸ್ ಮಾಡಿ ಏನು ಮಾಡ್ಬೋದು? ಬೆಟರ್ ಡಿಸಿಷನ್ ತಗೋಬೋದು. ದ್ಯಾಟ್ ಟು ವಿತ್ ದ ಹೆಲ್ಪ್ ಆಫ್ ಫ್ಯಾಕ್ಟ್ಸ್. ಫ್ಯಾಕ್ಟ್ಸ್ ಅಂದರೆ ನಂಬರ್ಸ್. ಫಾರ್ ಎಕ್ಸಾಂಪಲ್, ಐ ಥಿಂಕ್ ಯಾವುದೋ ಒಂದು ಬ್ರ್ಯಾಂಡ್ ಬೆಸ್ಟ್ ಬ್ರ್ಯಾಂಡೆಡ್ ಫೋನ್ ಅಂತ ನನಗನ್ಸುತ್ತೆ ಅಂದರೆ ಅದು ನಡೆಯೋದಿಲ್ಲ. ಅದು ನಿಮ್ಮ ಫೀಲಿಂಗ್, ಗಟ್ ಫೀಲಿಂಗ್ ಅದು. ಬಟ್ ರಿಯಾಲಿಟಿನಲ್ಲಿ ವೆದರ್ ಇಟ್ ಈಸ್ ಕರೆಕ್ಟ್? ನಂಬರ್ಸ್ ಹೇಳಬೇಕು, ನಂಬರ್ಸ್. ಓಕೆ, let us write about this. Better decision making. Data analytics helps
ಮ್ಯಾನೇಜರ್ಸ್, ಯಾಕಂದರೆ ಅವರೇ ಡಿಸಿಷನ್ ಮೇಕರ್ಸ್. ಮ್ಯಾನೇಜರ್ಸ್ ಮೇಕ್ ಡಿಸಿಷನ್ಸ್ ಬೇಸ್ಡ್ ಆನ್ ಫ್ಯಾಕ್ಟ್ಸ್ ರಾದರ್ ದ್ಯಾನ್ ಅಸಂಪ್ಷನ್. ಸುಮ್ಮನೆ ಅಜ್ಯೂಮ್ ಮಾಡ್ಕೊಳ್ಳೋದಲ್ಲ, ಫ್ಯಾಕ್ಟ್ಸ್ ಇಂದನೇ ನಾವು ಡಿಸಿಷನ್ ತಗೋಬೇಕು. ಫಾರ್ ಎಕ್ಸಾಂಪಲ್, ನಾವು ಈ ಥರ ಮಾತಾಡ್ತಾ ಇರ್ತೀವಿ ನೋಡ್ರಿ, ಏನು, ಐ ಥಿಂಕ್ ದಿಸ್ ಈಸ್ ದ ಬೆಸ್ಟ್ ಬ್ರ್ಯಾಂಡೆಡ್ ಫೋನ್. ಫಾರ್ ಎಕ್ಸಾಂಪಲ್, ಮೋಟೋ ಈಸ್ ಬೆಸ್ಟ್ ಫೋನ್. ಹಿಂಗೆ ಹೇಳಿದ್ನಿ ಅಂದರೆ ದಿಸ್ ಈಸ್ ರಾಂಗ್. ಬಿಕಾಸ್ ನನಗೆ ಮೋಟೋನೇ ಬೆಸ್ಟ್ ಅನ್ನೋದಕ್ಕೆ ಏನಿದೆ ನನ್ನ ಹತ್ರ ಡೇಟಾ, ಏನು ಅನಾಲಿಸಿಸ್ ಮಾಡಿದ್ದೀವಿ, ಅದು ಇಂಪಾರ್ಟೆಂಟ್ ಅಲ್ಲ. ಇದು ವಿದೌಟ್ ಅನಾಲಿಟಿಕ್ಸ್. ವಿತ್ ಅನಾಲಿಟಿಕ್ಸ್ ಅಂದ್ರೆ ಏನು? ಐ ಶುಡ್ ಹ್ಯಾವ್ ಡೇಟಾ. ಈ ತಿಂಗಳು ಎಲ್ಲ ಫೋನ್ಗಿಂತಲೂ ಜಾಸ್ತಿ ಮೋಟೋ ಫೋನ್ಸೇ ಜಾಸ್ತಿ ಸೇಲ್ ಆಗಿದೆ, ಎಷ್ಟು? ಅಥವಾ ಒಂದೇ ದಿನಕ್ಕೆ 5,000 ಮೋಟೋ ಫೋನ್ಸ್ ಸೋಲ್ಡ್. ಬೇರೆ ಯಾವ ಫೋನು ಇಷ್ಟು ಸೇಲ್ ಆಗಿಲ್ಲ ಅಂತ ಡೇಟಾ ನಿಮಗೆ ಸಿಕ್ಕರೆ ಇದಕ್ಕೆ ನಾವೇನಂತೀವಿ? ಫ್ಯಾಕ್ಟ್ ಅಂತ ಕರಿತೀವಿ. ಈ 5,000 ಅನ್ನೋದು ಫ್ಯಾಕ್ಟ್. ನಂಬರ್ಸ್ ಯೂಸ್ ಮಾಡಿನೇ ನಾವು ಡಿಸಿಷನ್ ತಗೋಬೇಕು. ಸುಮ್ಮನೆ ಗಟ್ ಫೀಲಿಂಗ್ಸ್ ಅಥವಾ ನನಗೆ ಹಿಂಗೆ ಅನಿಸುತ್ತೆ ಅನ್ನೋದು ಕರೆಕ್ಟ್ ಅಲ್ಲ. ಗಾಟ್ ಇಟ್? And this can be done using data analytics. ಡೇಟಾ ಅನಾಲಿಟಿಕ್ಸ್ ಮಾಡಿದರೆ ಡೆಫಿನೆಟ್ಲಿ ಈ ಡೇಟಾ ನಮಗೆ ನ್ಯೂಮರಿಕ್ ಫಾರ್ಮ್ ಅಲ್ಲಿ ನಮಗೆ ಸಿಗುತ್ತೆ. ಓಕೆ, ದೆನ್ ಮತ್ತೆ ಎಷ್ಟು ಇಂಪಾರ್ಟೆನ್ಸ್ ಯಾವ ಏರಿಯಾನಲ್ಲಿ? ಇಟ್ ಇಂಪ್ರೂವ್ಸ್ ಕಸ್ಟಮರ್ ಅಂಡರ್ಸ್ಟ್ಯಾಂಡಿಂಗ್ ಅನಾಲಿಟಿಕ್ಸ್ ಮಾಡೋದ್ರಿಂದ ನೀವು ಕಸ್ಟಮರ್ನ ತಿಳ್ಕೋಬಹುದು. ಹಂಗಂದ್ರೆ ಏನು? ಕಸ್ಟಮರ್ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಏನು? ಹಂಗಂದ್ರೆ ಕಸ್ಟಮರ್ ಏನು ಪರ್ಚೇಸ್ ಮಾಡ್ತಾ ಇದ್ದಾರೆ, ಯಾವ ಪ್ರಾಡಕ್ಟ್ಸ್ ಪಾಪ್ಯುಲರ್ ಇದ್ದಾವೆ, ಕಸ್ಟಮರ್ದು ಬೈಯಿಂಗ್ ಹ್ಯಾಬಿಟ್ ಹೆಂಗಿದೆ, ಅದೆಲ್ಲ ನಮಗೆ ಅನಾಲಿಸಿಸ್ ಮಾಡೋದ್ರಿಂದ ಆ ಕ್ವಶನ್ಗೆಲ್ಲ ಆನ್ಸರ್ ನಮಗೆ ಸಿಗುತ್ತೆ. ಓಕೆ, businesses can understand customer behavior ಅಂದ್ರೆ ಏನು? ವಾಟ್ ದೇ ಆರ್ ಬೈಯಿಂಗ್. ಯೂಶ್ವಲಿ ಕಸ್ಟಮರ್ಸ್ ಏನು ಪರ್ಚೇಸ್ ಮಾಡ್ತಾ ಇದ್ದಾರೆ ಆ್ಯಪ್ ಓಪನ್ ಮಾಡಿದ ತಕ್ಷಣ. ಅಮೆಝಾನ್ದವರು ಅವರೆಲ್ಲ ಅನಾಲಿಸಿಸ್ ಮಾಡ್ತಾ ಇರ್ತಾರೆ. ಮಳೆಗಾಲದಲ್ಲಿ ಏನು ಐಟಮ್ ಪರ್ಚೇಸ್ ಮಾಡ್ತಾರೆ, ಎಷ್ಟು ಐಟಮ್ ಪರ್ಚೇಸ್ ಮಾಡ್ತಾರೆ, ಅಥವಾ ಯಾವ ಪ್ರಾಡಕ್ಟ್ಸ್ ಪಾಪ್ಯುಲರ್ ಇದ್ದಾವೆ, ಅದೆಲ್ಲ ಏನು, ದೇ ಆರ್ ಜಸ್ಟ್ ಅನಲೈಸಿಂಗ್. ದಟ್ ಈಸ್ ಅವೈಲೇಬಲ್. ಅದೆಲ್ಲ ಒಂದು ಕ್ಲಿಕ್ಕಲ್ಲಿ ಅವ್ರಿಗೆ ಸಿಕ್ಬಿಡುತ್ತೆ. ಓಕೆ, ದೇ ಕ್ಯಾನ್ ಐಡೆಂಟಿಫೈ, ಅಂದರೆ ಬಿಸ್ನೆಸ್ಸಸ್ ಕ್ಯಾನ್ ಐಡೆಂಟಿಫೈ, ಬಿಸ್ನೆಸ್ಸಸ್ ಅಂದರೆ ಕಂಪನಿಗಳು, ಐಡೆಂಟಿಫೈ ವಾಟ್ ಕಸ್ಟಮರ್ಸ್ ಬೈ, ಕಸ್ಟಮರ್ಸ್ ಏನು ಪರ್ಚೇಸ್ ಮಾಡ್ತಾರೆ ಯೂಶ್ವಲಿ. ಆಮೇಲೆ ವಿಚ್ ಪ್ರಾಡಕ್ಟ್ಸ್ ಆರ್ ಪಾಪ್ಯುಲರ್, ಕಾಮನ್ ಆಗಿ ಯಾವ ಪ್ರಾಡಕ್ಟ್ಸ್ ಜಾಸ್ತಿ ಪರ್ಚೇಸ್ ಮಾಡ್ತಾರೆ, ಆಮೇಲೆ ಯಾವ ಪ್ರಾಡಕ್ಟ್ಸ್ ಪಾಪ್ಯುಲರ್ ಇದ್ದಾವೆ ಅನ್ನೋದನ್ನು ಅವರು ಚೆಕ್ ಮಾಡ್ತಿರ್ತಾರೆ. ಅದೇ ಅನಾಲಿಸಿಸ್. ಆಮೇಲೆ ಕಸ್ಟಮರ್ ಏನು ಪ್ರಿಫರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಪ್ರತಿ ಸರಿ ಪರ್ಚೇಸ್ ಮಾಡಿದಾಗ ಕ್ಯಾಶ್ ಆನ್ ಡೆಲಿವರಿನೇ, ಎಲ್ಲರೂ ಕ್ಯಾಶ್ ಆನ್ ಡೆಲಿವರಿನೇ ಮಾಡ್ತಾಯಿದ್ರೆ ಆ ಡೇಟಾ ಅವ್ರ ಹತ್ರ ಇರುತ್ತೆ. ಎಷ್ಟು ಜನ ಕ್ಯಾಶ್ ಆನ್ ಡೆಲಿವರಿ ಹಾಕಿದ್ದಾರೆ ಇವತ್ತು, ಅವ್ರದ್ದು ಪ್ರಿಫರೆನ್ಸ್ ಕ್ಯಾಶ್ ಆನ್ ಡೆಲಿವರಿ ಇದೆಯೋ ಇನ್ನು ಡೈರೆಕ್ಟ್ ಪೇಮೆಂಟ್ ಮಾಡ್ತಾ ಇದ್ದಾರೋ, ಆ ಇನ್ಫಾರ್ಮೇಷನ್ ಕೂಡ ಅನಾಲಿಸಿಸ್ ಮಾಡಿ ತಿಳ್ಕೊಬೋದು. ಆಮೇಲೆ ಬೈಯಿಂಗ್ ಪ್ಯಾಟರ್ನ್, ಯೂಶ್ವಲಿ ಕಸ್ಟಮರ್ ಯಾವ ಥರ ಐಟಮ್ಸ್ ಬೈ ಮಾಡ್ತಾರೆ, ಪರ್ಚೇಸ್ ಮಾಡ್ತಾರೆ, ಕಾಮನ್ ಆಗಿ ಒಂದು ಪ್ಯಾಟರ್ನ್ ಫಾಲೋ ಮಾಡ್ತಿರ್ತಾರೆ. ದಟ್ ಈಸ್ ಓಕೆ.
ದೆನ್ ಅಥವಾ ಅಮೆಝಾನ್ ರೆಕಮೆಂಡ್ಸ್ ಪ್ರಾಡಕ್ಟ್ಸ್ ಬೇಸ್ಡ್ ಆನ್ ಪ್ರೀವಿಯಸ್ ಪರ್ಚೇಸಸ್. ನೀವು ಲಾಸ್ಟ್ ಟೈಮ್ ಏನು ಪರ್ಚೇಸ್ ಮಾಡಿರ್ತೀರೋ ಅದ್ರ ಮೇಲೆ ಅಮೆಝಾನ್ ಮತ್ತೆ ನಿಮಗೆ ಬೇರೆ ಪ್ರಾಡಕ್ಟ್ ಆಟೋಮೆಟಿಕಲಿ ಅದು ನಿಮಗೆ ರೆಕಮೆಂಡ್ ಮಾಡುತ್ತಲ್ಲ, ದಟ್ ಈಸ್ ವಾಟ್ ಅನಾಲಿಟಿಕ್ಸ್. ನಿಮ್ಮನ್ನ ಅರ್ಥ ಮಾಡಿಕೊಂಡು ಇಟ್ ಈಸ್ ಶೋಯಿಂಗ್ ಯು ದ ನೆಕ್ಸ್ಟ್ ಪ್ರಾಡಕ್ಟ್. ಅದಕ್ಕೇನಂತಾರೆ ಕಸ್ಟಮರ್ ಅಂಡರ್ಸ್ಟ್ಯಾಂಡಿಂಗ್. ಫಾರ್ ಎಕ್ಸಾಂಪಲ್, ಎಲ್ಲರೂ ಟಿ ವಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂದರೆ ಡೆಫಿನೆಟ್ಲಿ ಅದ್ರ ಜೊತೆ ಸಮ್ ಅದರ್ ಪ್ರಾಡಕ್ಟ್ಸ್ ಕೂಡ ಪರ್ಚೇಸ್ ಮಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್, ಮೊಬೈಲ್ ಪರ್ಚೇಸ್ ಮಾಡಿದವರು ಸ್ಕ್ರೀನ್ ಗಾರ್ಡ್ ಪರ್ಚೇಸ್ ಮಾಡ್ತಾ ಇರ್ತಾರೆ, ಅದನ್ನು ಕೂಡ ಅದು ಶೋ ಮಾಡುತ್ತೆ ನಿಮಗೆ. ದಟ್ ಈಸ್ ವಾಟ್ ಇಟ್ ಈಸ್ ಹೆಲ್ಪಿಂಗ್ ಯು ಟು ಪರ್ಚೇಸ್. ಆಮೇಲೆ ಪ್ರತಿ ಸಲ ಕಸ್ಟಮರ್ ಏನು ಪರ್ಚೇಸ್ ಮಾಡ್ತಾರೆ, ಅವ್ರ ಪ್ಯಾಟರ್ನ್ ಏನು ಅಂದರೆ, ಫೋನ್ ತೊಗೊಂಡವರೆಲ್ಲ ಬ್ಯಾಕ್ ಕವರ್ ತೊಗೊಂಡಿರ್ತಾರೆ, ಅದನ್ನು ಕೂಡ ಇಟ್ ಈಸ್ ಅನಲೈಸಿಂಗ್. ನೆಕ್ಸ್ಟ್, ಇದರಿಂದ ಏನಾಗುತ್ತೆ ಮತ್ತೆ ಇನ್ಕ್ರೀಸ್ ಸೇಲ್ಸ್ ಆ್ಯಂಡ್ ರೆವಿನ್ಯೂ. ಕರೆಕ್ಟಾಗಿ ಅನಾಲಿಟಿಕ್ಸ್ ಮಾಡಿಬಿಟ್ರೆ ಸೇಲ್ ಕೂಡ ಇಂಪ್ರೂವ್ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಯಾಕಂದರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಜಸ್ಟ್ ಕ್ಲಿಕ್ ಆಫ್ ಎ ಬಟನ್ ಏನು ಕಸ್ಟಮರ್ಸ್ ಯೂಶ್ವಲಿ ಏನು ಪರ್ಚೇಸ್ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಒಂದು ಸೂಪರ್ ಮಾರ್ಕೆಟ್ ಅಬ್ಸರ್ವ್ ಮಾಡ್ತಾ ಇದೆ ಅಂತ ತಿಳ್ಕೊರಿ. ಏನು, ಐಸ್ ಕ್ರೀಮ್ ಸೇಲ್ಸ್ ಇನ್ಕ್ರೀಸ್ ಡ್ಯೂರಿಂಗ್ ಸಮ್ಮರಲ್ಲಿ ಜಾಸ್ತಿ ಐಸ್ ಕ್ರೀಮ್ ಸೇಲ್ ಆಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಾದರೆ ಒಂದು ಡೇಟಾ ಇರುತ್ತದೆ. ಸುಮ್ಮನೆ ಯಾರೋ ತಿಂದು ಹೋದರೆ ಅದರ ಮೇಲೆಲ್ಲ, ಯಾರು ಕಸ್ಟಮರ್ಸ್ ಏನೇನು ಪರ್ಚೇಸ್ ಮಾಡಿದ್ದಾರೆ ಅಂತ ಅವ್ರ ಹತ್ರ ಡೇಟಾ ಇರುತ್ತೆ, ಫ್ಯಾಕ್ಟ್ಸ್ ಇರ್ತವೆ. ಅವಾಗ ಏನು ಮಾಡ್ತಾರೆ, ಐಸ್ ಕ್ರೀಮ್ದು ಸ್ಟಾಕ್ ಸ್ವಲ್ಪ ಹೆಚ್ಚು ಮಾಡ್ಕೋಬೇಕು. ದಟ್ ಈಸ್ ದ ಆ್ಯಕ್ಷನ್. ಇದರಿಂದ ಏನಾಗುತ್ತೆ, ಪ್ರಾಫಿಟ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಬಿಸ್ನೆಸ್ಸಸ್ ಕ್ಯಾನ್ ಐಡೆಂಟಿಫೈ products that sell well. ಯಾವ ಪ್ರಾಡಕ್ಟ್ ಬೆಸ್ಟ್ ಸೇಲ್ ಆಗ್ತಾ ಇದೆ, ಬೇಸ್ಡ್ ಆನ್ ದ್ಯಾಟ್ ಅದ್ರ ಮೇಲೆ ಏನು ಮಾಡ್ಬೋದು, ಇಂಪ್ರೂವ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್. ಅದರ ಪ್ರಕಾರ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಇಂಪ್ರೂವ್ ಮಾಡ್ಕೋಬೋದು. ಓಕೆ, ನಾನು ಹೇಳಿದ್ನಲ್ಲ, ಒಂದು ಸೂಪರ್ ಮಾರ್ಕೆಟ್ ಅಬ್ಸರ್ವ್ ಮಾಡುತ್ತೆ, ಏನು ಐಸ್ ಕ್ರೀಮ್ ಸೇಲ್ ಜಾಸ್ತಿ ಆಗ್ತಾ ಇದೆ ಅಂದರೆ ಡೆಫಿನೆಟ್ಲಿ ಅವ್ರು ಏನು ಮಾಡ್ತಾರೆ, ಜಾಸ್ತಿ ಸ್ಟಾಕ್ ಇಡಬೇಕು ಐಸ್ ಕ್ರೀಮ್ದು. ದೆನ್ ಇಟ್ ಈಸ್ ಪರ್ಫೆಕ್ಟ್. ಓಕೆ, ಇದು ಹೆಂಗೆ ಐಡೆಂಟಿಫೈ ಮಾಡ್ತಾರೆ ಅವರು, ಅವ್ರ ಹತ್ರ ಬಿಲ್ಲಿಂಗ್ ಇನ್ಫಾರ್ಮೇಷನ್ ಇರುತ್ತೆ, ಕಸ್ಟಮರ್ಸ್ ಯಾವ ಐಸ್ ಕ್ರೀಮ್ ಜಾಸ್ತಿ ತೊಗೊಂಡು ಹೋಗ್ತಾ ಇದ್ದಾರೆ ಆ ಇನ್ಫಾರ್ಮೇಷನ್. ಓಕೆ, ದೆನ್ reduces business cost. Very important. reduces business cost. ಆದಷ್ಟು ಬಿಸ್ನೆಸ್ ಕಾಸ್ಟ್ ರೆಡ್ಯೂಸ್ ಆಗಬೇಕು. ಅದು ಅನಾಲಿಸಿಸ್ ಇಂದ ಪಾಸಿಬಲ್ ಇದೆ ಅಂತ ಹೇಳ್ತಾರೆ. ಹೆಂಗೆ ಹೇಳ್ರಿ, ಫಾರ್ ಎಕ್ಸಾಂಪಲ್, ಈಗ ಅಡ್ವರ್ಟೈಸ್ಮೆಂಟ್, ಏನೋ ಒಂದು ಪ್ರಾಡಕ್ಟ್ದು ಅಡ್ವರ್ಟೈಸ್ಮೆಂಟ್ ಕೊಡಬೇಕಾಗಿದೆ ಅಂತ ತಿಳ್ಕೊರಿ. ಎಲ್ಲಿ ಬೇಕಾದಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡೋದು ಕರೆಕ್ಟ್ ಅಲ್ಲ. ಜಸ್ಟ್ ಅನಾಲಿಸಿಸ್ ಮಾಡಬೇಕು ಮೊದಲು. ಈ ಅಡ್ವರ್ಟೈಸ್ಮೆಂಟ್ ಯಾರಿಗೆ ಕೊಡಬೇಕು, ಯಾರಿಗೆ ರೀಚ್ ಆಗಬೇಕು, ಇದೆಲ್ಲ ಅನಾಲಿಸಿಸ್ ಮಾಡಿಬಿಟ್ರೆ ಎಲ್ಲೆಲ್ಲೋ ಹೋಗಿ ಆ್ಯಡ್ ಕೊಡೋ ಅವಶ್ಯಕತೆನೇ ಇಲ್ಲ. ಅದರಿಂದ ಏನಾಗುತ್ತೆ, ಕಾಸ್ಟ್ ರೆಡ್ಯೂಸ್ ಆಗುತ್ತೆ. ಸುಮ್ಮನೆ ಎಲ್ಲೋ ಅಡ್ವರ್ಟೈಸ್ಮೆಂಟ್ ಕೊಡೋ ಅವಶ್ಯಕತೆ ಇಲ್ಲ. ಟಾರ್ಗೆಟ್ ಕಸ್ಟಮರ್ಸ್ ಯಾರಿದ್ದಾರೆ ಅದನ್ನು ಅಬ್ಸರ್ವ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಮೊಬೈಲ್ ಫೋನ್ಸ್ ಸೇಲ್ ಮಾಡಬೇಕಾಗಿದೆ ಅಂತ ತಿಳ್ಕೊರಿ. ಅದನ್ನ ಎಲ್ಲಿ ಮಾಡಬೇಕು, ನಿಯರ್ ಕಾಲೇಜಸ್. ಅದು ಎಲ್ಲೆಲ್ಲೂ ನಾವು ಸೇಲ್ ಮಾಡೋಕ್ಕೆ ಹೋಗಿಬಿಟ್ರೆ ದಟ್ ಈಸ್ ನಾಟ್ ವರ್ದಿ. ಅಥವಾ ಆ್ಯಡ್ಸ್ ಕೊಡೋರಿದ್ರಂದರೆ ಎಲ್ಲಿ ಆ್ಯಡ್ಸ್ ಕೊಡಬೇಕು, ಪೇಪರ್ ಆ್ಯಡ್ಸ್. ಈಗ ಪೇಪರ್ ಆ್ಯಡ್ಸ್ ಜಾಸ್ತಿ ವರ್ಕೌಟ್ ಆಗೋದಿಲ್ಲ. ಅದು ಹೆಂಗೆ ಗೊತ್ತಾಯ್ತು, ಜಸ್ಟ್ ಬೈ ಅನಾಲಿಸಿಸ್. ದಟ್ಸ್ ವೈ ಅನಾಲಿಸಿಸ್ ಈಸ್ ಇಂಪಾರ್ಟೆಂಟ್ ಇನ್ ಬಿಸ್ನೆಸ್. ಓಕೆ, ಡೇಟಾ ಅನಾಲಿಟಿಕ್ಸ್ helps
ಐಡೆಂಟಿಫೈ unnecessary expenses. unnecessary expense ಎಲ್ಲಿ ಮಾಡ್ತಾ ಇದೀವಿ ನಾವು? ಅದು ಹೆಂಗೆ ಗೊತ್ತಾಗುತ್ತೆ? ಜಸ್ಟ್ ಬೈ ಅನಲೈಸಿಂಗ್. ಆ್ಯಕ್ಚುಲಿ ಅಡ್ವರ್ಟೈಸ್ಮೆಂಟ್ ಇಲ್ಲಿ ಕೊಡಬೇಕಾಗಿತ್ತು ಅನ್ನೋದು ನಿಮ್ಗೆ ಯಾವಾಗ ಗೊತ್ತಾಗುತ್ತೆ? ಅನಾಲಿಸಿಸ್ ಮಾಡಲೇಬೇಕು. ಓಕೆ, ನೆಕ್ಸ್ಟ್ ಐಡೆಂಟಿಫೈಸ್ ಟ್ರೆಂಡ್ಸ್ and patterns. Identifies trends and patterns ಅಂದ್ರೇನು? ಆ್ಯಕ್ಚುಲಿ ಈಗ ಏನು ಟ್ರೆಂಡ್ ಇದೆ ಬಿಸ್ನೆಸ್ಸಲ್ಲಿ ಅದನ್ನು ಕೂಡ ಅನಾಲಿಸಿಸ್ ಮಾಡಿ ಅಬ್ಸರ್ವ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ರೇನ್ ಕೋಟ್ಸ್ ಜಾಸ್ತಿ ಸೇಲ್ ಆಗ್ತಾ ಇದೆ ಅಂತ ತಿಳ್ಕೊರಿ, ಡೆಫಿನೆಟ್ಲಿ ಬಿಸ್ನೆಸ್ ಏನು ಮಾಡ್ತವೆ, ಆದಷ್ಟು ಸ್ಟಾಕನ್ನು ಪ್ರೊವೈಡ್, ಆದಷ್ಟು ರೇನ್ ಕೋಟ್ ಸ್ಟಾಕ್ ಇರೋ ಥರ ನೋಡ್ಕೋತಾರೆ. ಅದು ಹೆಂಗೆ ಗೊತ್ತಾಯಿತು? ಪ್ಯಾಟರ್ನ್ ಆಫ್ ಬೈಯಿಂಗ್. ಯೂಶ್ವಲಿ ಈ ಟೈಮಲ್ಲಿ ರೇನ್ ಕೋಟ್ ಸೇಲ್ ಆಗ್ತವೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಬರೀ ಜನ ಬಂದು ಹೋದರೆ ಗೊತ್ತಾಗೋದಲ್ಲ, ಡೇಟಾ ಇರಬೇಕು. ಎಷ್ಟು ಜನ ಯಾವ ರೇನ್ ಕೋಟ್ ತೊಗೊಂಡು ಹೋದ್ರು, ಕಲರ್ಡ್ ರೇನ್ ಕೋಟ್ ಪರ್ಚೇಸ್ ಮಾಡಿದ್ರ, ಕಲರ್ಡ್ ರೇನ್ ಕೋಟ್ ಯಾರು ತೊಗೊಂಡು ಹೋದ್ರು, ಮೆನ್ನ ವುಮೆನ್ನ, ಎಲ್ಲ ಡೇಟಾನು ಇಂಪಾರ್ಟೆಂಟ್ ಫಾರ್ ಅಸ್. ಓಕೆ, ಬಿಸ್ನೆಸ್ಸಸ್ ಕ್ಯಾನ್ ಡಿಸ್ಕವರ್ ಹಿಡನ್ ಪ್ಯಾಟರ್ನ್ಸ್. ನಮ್ಗೆ ಆ್ಯಕ್ಚುಲಿ ಗೊತ್ತಾಗ್ತಿರೋದಿಲ್ಲ ಯಾವ್ದು ಸೇಲ್ ಆಗಿದೆ, ಯಾವ್ದು ಜಾಸ್ತಿ ಸೇಲ್ ಆಗಿಲ್ಲ ಅಂತ. ಅದನ್ನು ನೀವು ಡೇಟಾ ಅನಾಲಿಸಿಸ್ ಮಾಡಿದ್ರೇ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ಭಾಳ ಜನ ಯಾವುದೋ ಒಂದು ಐಸ್ ಕ್ರೀಮ್ ಸೆಕ್ಷನಲ್ಲಿ ಅಡ್ಡಾಡ್ತಾ ಇದ್ದಾರೆ ಅಂದರೆ ಅವ್ರು ಐಸ್ ಕ್ರೀಮ್ ಪರ್ಚೇಸ್ ಮಾಡ್ತಿರೋದಿಲ್ಲ, ಜಸ್ಟ್ ನೋಡ್ತಿರ್ತಾರೆ. ಅದು ಯಾವಾಗ ಗೊತ್ತಾಗುತ್ತೆ ಅವ್ರು ಪರ್ಚೇಸ್ ಮಾಡಿದಾರೋ ಇಲ್ಲೋ ಅಂತ? ಬಿಲ್ಲಿಂಗ್ ಇನ್ಫಾರ್ಮೇಷನ್, ಡೇಟಾ ಇರಬೇಕಲ್ಲ. ವಿತ್ ದ ಹೆಲ್ಪ್ ಆಫ್ ಡೇಟಾ ಓನ್ಲಿ ಇಟ್ ಈಸ್ ಪಾಸಿಬಲ್. ಆ್ಯಂಡ್ ಟ್ರೆಂಡ್ಸ್ ಇನ್ ಡೇಟಾ, ಟ್ರೆಂಡ್ ಅಬ್ಸರ್ವ್ ಮಾಡ್ತಾರೆ. ಆ್ಯಕ್ಚುಲಿ ಬಂದವರೆಲ್ಲ ಏನು ಪರ್ಚೇಸ್ ಮಾಡ್ತಾ ಇದ್ದಾರೆ, ಏನು ಟ್ರೆಂಡ್ ಇದೆ ಈಗ, ಅದನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಅಕಾರ್ಡಿಂಗ್ ಟು ದ್ಯಾಟ್ ಬಿಸ್ನೆಸ್ಸಸ್ ಏನು ಮಾಡ್ತವೆ, ಇಂಪ್ರೂವ್ ಆಗ್ತವೆ. ನೆಕ್ಸ್ಟ್, ಇಂಪ್ರೂವ್ಸ್ ಆಪರೇಷನಲ್ ಎಫಿಷಿಯನ್ಸಿ. ಇಂಪ್ರೂವ್ಸ್ ಆಪರೇಷನಲ್ ಎಫಿಷಿಯನ್ಸಿ ಅಂದರೆ ಏನು? ಬಿಸ್ನೆಸ್ಸಲ್ಲಿ ಏನು ಆಪರೇಷನ್ಸ್ ಆಗ್ತಾ ಇರ್ತಾವೋ ಅವು ಆದಷ್ಟು ಕಡಿಮೆ ಕಾಸ್ಟಲ್ಲಿ ಆಗಬೇಕು ಆ್ಯಂಡ್ ಪ್ರಾಫಿಟ್ ಜಾಸ್ತಿ ಬರಬೇಕು. ಸಿಂಪಲ್ ಆಪರೇಷನ್ಸ್. ಫಾರ್ ಎಕ್ಸಾಂಪಲ್, ಒಂದು ಆಪರೇಷನ್ ಇದೆ ಅಂತ ತಿಳ್ಕೊರಿ. ಒಂದು ಟಾಸ್ಕ್, ಆಪರೇಷನ್ ಮೀನ್ಸ್ ಟಾಸ್ಕ್. ಏನು? ಡೆಲಿವರಿ ಬಾಯ್ಸ್ ಏನು ಮಾಡ್ತಿರ್ತಾರೆ, ಸ್ವಿಗ್ಗಿ ಝೊಮ್ಯಾಟೊ ನೀವು ನೋಡಿರ್ತೀರಿ, ಅವರು ಫುಡ್ ಡೆಲಿವರಿ ಮಾಡೋಕ್ಕೆ ಹೊಟ್ಟಿರ್ತಾರೆ. ಅದಕ್ಕೆ ಅವ್ರು ಏನು ಯೂಸ್ ಮಾಡ್ತಾರೆ? ಅಪ್ಲಿಕೇಶನ್ ಯೂಸ್ ಮಾಡ್ತಾರೆ ಎಲ್ಲಿ ಹೋಗಬೇಕು ಅಂತ. ಸಿಸ್ಟಮ್ ಸಜೆಸ್ಟೆಡ್ ರೂಟ್ ಇರುತ್ತೆ ಅದರಲ್ಲಿ, ಆ ರೂಟನ್ನೇ ಅವ್ರು ಫಾಲೋ ಮಾಡ್ತಿರ್ತಾರೆ. ರೂಟ್ ಕೂಡ ಅನಾಲಿಸಿಸ್ ಆಗಿನೇ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಯಾವುದು ಫಾಸ್ಟೆಸ್ಟ್ ರೂಟ್ ಆ್ಯಂಡ್ ನಿಯರೆಸ್ಟ್ ರೂಟ್ ಯಾವುದು ಅನ್ನೋದು ಮ್ಯಾಪ್ ಅನಾಲಿಸಿಸ್ ಮಾಡ್ತಾ ಇರುತ್ತೆ. ಆ ಥರ ಅನಾಲಿಸಿಸ್ ಆಗಲಿಲ್ಲ ಅಂದರೆ ಏನಾಗುತ್ತೆ? ವೇಸ್ಟ್ ಆಫ್ ಫ್ಯೂಯಲ್, ವೇಸ್ಟ್ ಆಫ್ ಟೈಮ್. ಸುಮ್ಮನೆ ಸುತ್ತಾಕ್ ಹೋಗಬಾರ್ದು. ಇವನ್ ಮ್ಯಾಪ್ ವಿಲ್ ಅನಲೈಸ್ ಯಾವುದು ನಿಯರೆಸ್ಟ್ ಪ್ಲೇಸ್ ಇದೆ ಅಥವಾ ನಿಯರೆಸ್ಟ್ ರೂಟ್ ಯಾವುದು, ಯಾವ ರೂಟನ್ನು ಫಾಲೋ ಮಾಡಬೇಕು, ಅದೆಲ್ಲ ಅನಾಲಿಸಿಸ್. ಡೆಫಿನೆಟ್ಲಿ ಅನಾಲಿಸಿಸ್ ಆಗಲೇಬೇಕಲ್ಲ. ಓಕೆ, ಇಟ್ ಹೆಲ್ಪ್ಸ್ ಬಿಸ್ನೆಸ್ಸಸ್ perform tasks faster and more efficiently. ಫಾಸ್ಟ್ ಆಗಿ ಕೆಲಸ ಆಗಬೇಕು ಆ್ಯಂಡ್ ಎಫಿಷಿಯೆಂಟ್ಲಿ ಕೂಡ ಆಗಬೇಕು. ಎಫಿಷಿಯೆಂಟ್ಲಿ ಅಂದರೆ ಆದಷ್ಟು ಕಡಿಮೆ ಖರ್ಚಲ್ಲಿ, ಆಮೇಲೆ ಪರ್ಫೆಕ್ಟ್ ಆಗಿ ಕೆಲಸ ಆಗಬೇಕು. ಅದು ಹೇಳಿದ್ನಲ್ಲ, ಡೆಲಿವರಿ ಬಾಯ್ ಟ್ರಾವೆಲ್ಸ್ ಅಕಾರ್ಡಿಂಗ್ ಟು ದ ಸಿಸ್ಟಮ್ ಸಜೆಸ್ಟೆಡ್ ರೂಟ್. ಮ್ಯಾಪ್ ಅನಾಲಿಸಿಸ್ ಮಾಡುತ್ತೆ ಎಲ್ಲಿದೆ ಫಾಸ್ಟೆಸ್ಟ್ ರೂಟ್. ಓಕೆ, ಅಂದ್ರೇನು? ಅನಾಲಿಸಿಸ್ ಈಸ್ ಎವ್ರಿವೇರ್.
ಅನಾಲಿಸಿಸ್ ಇಲ್ಲ ಅಂದರೆ ಡೆಫಿನೆಟ್ಲಿ ಬಿಸ್ನೆಸ್ ವಿಲ್ ಫೇಲ್. ದೆನ್ ಹೆಲ್ಪ್ಸ್ ಪ್ರೆಡಿಕ್ಟ್ ಫ್ಯೂಚರ್ ಔಟ್ಕಮ್ಸ್. ನೆಕ್ಸ್ಟ್ ಏನಾಗ್ಬೋದು ಅದನ್ನು ನಾವು ಪ್ರೆಡಿಕ್ಷನ್ ಮಾಡ್ಬೋದು ವಿತ್ ದ ಹೆಲ್ಪ್ ಆಫ್ ಅನಾಲಿಸಿಸ್. ಮುಂದೆ ಏನಾಗುತ್ತೆ ಆಗಲಿ ಬಿಡು ಹಂಗನ್ನಕ್ಕೆ ಬರೋದಿಲ್ಲ ಬಿಸ್ನೆಸ್ಸಲ್ಲಿ. ನೆಕ್ಸ್ಟ್ ಏನಾಗುತ್ತೆ ಅಂತ ಗೊತ್ತಾದರೆ ಅದರದ್ದು ಈಗಲೇ ನಾವು ಪ್ರಿಪ್ರೇಷನ್ ಇಟ್ಕೋಬೇಕು. ಅದು ಹೆಂಗೆ ಗೊತ್ತಾಗುತ್ತೆ? ವಿತ್ ದ ಹೆಲ್ಪ್ ಆಫ್ ಅನಾಲಿಟಿಕ್ಸ್, ಥ್ರೂ ಫ್ಯಾಕ್ಟ್ಸ್ ಯೂಸ್ ಮಾಡಿನೇ ಅನಾಲಿಸಿಸ್ ಮಾಡಬೇಕು. ಹಾಗೆ ನನಗೆ ಹಿಂಗೆ ಅನಿಸುತ್ತೆ, ಮುಂದಿನ ವರ್ಷ ಹಂಗಾಗುತ್ತೆ, ಹಾಗಲ್ಲ. ವಿತ್ ದ ಹೆಲ್ಪ್ ಆಫ್ ಡೇಟಾ. ಈ ಲಾಸ್ಟ್ ಇಯರು 500 ಅಡ್ಮಿಷನ್ಸ್ ಆಗಿದ್ದಾವೆ ಕಾಲೇಜಲ್ಲಿ. ಅದ್ರ ಹಿಂದಿನ ವರ್ಷ 300 ಅಡ್ಮಿಷನ್ ಇದ್ದು. ಹಿಂಗೆ ನಂಬರ್ಸ್ ಆರ್ ಇಂಪಾರ್ಟೆಂಟ್. ಅದ್ರ ಹಿಂದಿನ ವರ್ಷ ಬರೀ 100 ಅಡ್ಮಿಷನ್ಸ್ ಇದ್ದು. ಅಂದರೆ ಮುಂದಿನ ವರ್ಷ ಮೇ ಬಿ ಅಡ್ಮಿಷನ್ ಇನ್ಕ್ರೀಸ್ ಆಗಬಹುದು. ಹೆಂಗೆ ಹೇಳ್ತಾ ಇದ್ರಿ? ವಿತ್ ದ ಹೆಲ್ಪ್ ಆಫ್ ಡೇಟಾ. ಫ್ಯೂಚರ್ ಔಟ್ಕಮ್ ಕೂಡ ನೀವು ಪ್ರೆಡಿಕ್ಷನ್ ಮಾಡ್ಬೋದು ವಿತ್ ದ ಹೆಲ್ಪ್ ಆಫ್ ಅನಾಲಿಸಿಸ್. ಓಕೆ, ಬಿಸ್ನೆಸ್ಸಸ್ ಕ್ಯಾನ್ ಎಸ್ಟಿಮೇಟ್ ಫ್ಯೂಚರ್ ಪರ್ಫಾರ್ಮೆನ್ಸ್. ಫ್ಯೂಚರಲ್ಲಿ ಏನಾಗ್ಬೋದು ಅಂತ ಎಸ್ಟಿಮೇಷನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಎ ಕಾಲೇಜ್ analyzes the previous 5 year admissions data. 5 ವರ್ಷದ ಹಿಂದಿನ ಅಡ್ಮಿಷನ್ ಡೇಟಾ ನೋಡಿ ಮುಂದೆ ಏನಾಗ್ಬೋದು ಅಂತ ಡೆಫಿನೆಟ್ಲಿ ನೀವು ಫ್ಯೂಚರ್ ಔಟ್ಕಮನ್ನು ಪ್ರೆಡಿಕ್ಟ್ ಮಾಡ್ಬೋದು. ದಟ್ ಈಸ್ ಗುಡ್ ಥಿಂಗ್. ಅದ್ರ ಪ್ರಕಾರ ನಾವು ಪ್ರಿಪೇರ್ ಆಗ್ಬೋದಲ್ಲ. ಕರೆಕ್ಟ್. ದೆನ್ ಅಂದರೆ ಅನಾಲಿಟಿಕ್ಸ್ ಈಸ್ ಎವ್ರಿವೇರ್ ಅಗೇನ್. ಪ್ರೊವೈಡ್ಸ್ ಕಾಂಪಿಟೇಟಿವ್ ಅಡ್ವಾಂಟೇಜ್. ಅಂದ್ರೇನು? ಕಂಪ್ಯಾರಿಟಿವ್ ಅನಾಲಿಸಿಸ್ ಕೂಡ ಆಗುತ್ತೆ. ಆ್ಯಂಡ್ ಕಾಂಪಿಟೇಟಿವ್ ಅಡ್ವಾಂಟೇಜ್ ಅಂದರೆ ಬೇರೆ ಬಿಸ್ನೆಸ್ಗಿಂತ ನಾನು ಎಷ್ಟು ಇಂಪ್ರೂವ್ ಆಗಬೇಕು. ಫಾರ್ ಎಕ್ಸಾಂಪಲ್, ಸಮ್ OTT ಪ್ಲ್ಯಾಟ್ಫಾರ್ಮ್ಸ್ ಆರ್ ದೇರ್. ಒಂದು ನೆಟ್ಫ್ಲಿಕ್ಸ್, ಅಮೆಝಾನ್ ಪ್ರೈಮ್, ಇವೆಲ್ಲ OTT ಪ್ಲ್ಯಾಟ್ಫಾರ್ಮ್ಸ್. ಅವೆರಡರ ನಡುವೆ ಕಾಂಪಿಟೇಷನ್ ಇದೆ. ಅವಾಗ ಎರಡು ಅಬ್ಸರ್ವ್ ಮಾಡ್ತವೆ ಹೆಂಗೆ ನಾ ಬೆಟ್ರಾಗಿ ಪರ್ಫಾರ್ಮೆನ್ಸ್ ಕೊಡಬೇಕು. ಹಾಗಂದ್ರೆ ನೆಟ್ಫ್ಲಿಕ್ಸೇ ಯೂಸ್ ಮಾಡೋ ಥರ ಹೆಂಗೆ ಮಾಡೋದು, ಅಮೆಝಾನ್ ಪ್ರೈಮ್ನೇ ಯೂಸ್ ಮಾಡೋ ಥರ ಹೆಂಗೆ ಮಾಡೋದು, ಹಾಟ್ಸ್ಟಾರ್ನೇ ಯೂಸ್ ಮಾಡೋ ಥರ ಹೆಂಗೆ ಮಾಡೋದು, ಅದೆಲ್ಲ ಪಾಸಿಬಲ್ ವಿತ್ ದ ಹೆಲ್ಪ್ ಆಫ್ ಅನಾಲಿಸಿಸ್. ಅಥವಾ ಒಂದು ಯಾವುದೋ ಆ್ಯಪ್, ನೆಟ್ಫ್ಲಿಕ್ಸ್ ಏನು ಮಾಡುತ್ತೆ, ಪ್ರತಿ ಸರಿ ಈ ಯೂಸರ್ ಆ್ಯಪ್ ಓಪನ್ ಮಾಡಿದ್ರೆ ಹಾರರ್ ಮೂವೀಸ್ ನೋಡ್ತಾರೆ ಅಂತ ತಿಳ್ಕೊರಿ. ಅಂದರೆ ನೆಕ್ಸ್ಟ್ ಟೈಮ್ ನೆಟ್ಫ್ಲಿಕ್ಸ್ ಏನು ಮಾಡುತ್ತೆ, ನಿಮಗೆ ಹಾರರ್ ಮೂವೀಸನ್ನು ರೆಕಮೆಂಡ್ ಮಾಡುತ್ತೆ. ಬಿಕಾಸ್ ಯು ಯೂಶ್ವಲಿ ಯೂಸ್ ಟು ವಾಚ್ ಹಾರರ್ ಮೂವೀಸ್. ಈ ಥರ ನಿಮ್ಮನ್ನ ಐಡೆಂಟಿಫೈ ಮಾಡುತ್ತೆ ವಾಟ್ ಯು ಆರ್ ಗೋಯಿಂಗ್ ಟು ಅಬ್ಸರ್ವ್. ಆ್ಯಂಡ್ ಕಂಪ್ಯಾರಿಟಿವ್ಲಿ ಕಾಂಪಿಟೇಟಿವ್ ಅನಾಲಿಸಿಸ್ ಅಡ್ವಾಂಟೇಜ್ ಕೂಡ ಇದೆ. ಓಕೆ, ಬಿಸ್ನೆಸ್ಸಸ್ ಕ್ಯಾನ್ ಪರ್ಫಾರ್ಮ್ better than competitors. ಅದು ಹೆಂಗೆ? just by analyzing. Then improves risk management. ಅಂದ್ರೆ ಏನು? ವಾಟ್ ಈಸ್ ದಿಸ್? See, data analytics helps identify potential risks as early as possible. ಆ್ಯಕ್ಚುಲಿ ಏನು ರಿಸ್ಕ್ ಆಗ್ಬೋದು ಅನ್ನೋದು ಮೊದಲೇ ನೀವು ತಿಳ್ಕೊಬೋದು. ಹೆಂಗೆ? ಫಾರ್ ಎಕ್ಸಾಂಪಲ್, ಬ್ಯಾಂಕ್ಸ್ ಏನು ಮಾಡ್ತವೆ, ದೇ ಅನಲೈಸ್
ಟ್ರಾನ್ಸಾಕ್ಷನ್ ಪ್ಯಾಟರ್ನ್. ಯೂಶ್ವಲಿ ಒಬ್ರು ಯೂಸರು ಹೆಂಗೆ ಟ್ರಾನ್ಸಾಕ್ಷನ್ ಮಾಡ್ತಾರೆ, ಏನಾದರೂ ಒಂದು ಅನ್ಯೂಜುವಲ್ ಆ್ಯಕ್ಟಿವಿಟಿ ಡಿಟೆಕ್ಟ್ ಆದರೆ ಡೆಫಿನೆಟ್ಲಿ ಟ್ರಾನ್ಸಾಕ್ಷನ್ ಬ್ಲಾಕ್ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಯೂಸಿಂಗ್ ಎ ಟಿ ಎಮ್ ಯೂಸ್ ಮಾಡ್ತಾ ಇದ್ದೀರಿ, ಬ್ಯಾಂಕ್ ಅನಲೈಸಿಸ್ ಮಾಡ್ತಾ ಇರುತ್ತೆ, ಏನು ಎ ಟಿ ಎಮ್ ಪಿನ್ 1 ಟೈಮ್ 2 ಟೈಮ್ ಇದೇ ಥರ ರಾಂಗ್ ಪಿನ್ ಎಂಟ್ರಿ ಮಾಡ್ತಾ ಇದ್ದರೆ ಬ್ಯಾಂಕ್ ಅನಲೈಸ್ ಮಾಡಿ ಡೆಫಿನೆಟ್ಲಿ ಟ್ರಾನ್ಸಾಕ್ಷನನ್ನು ಬ್ಲಾಕ್ ಮಾಡುತ್ತೆ. ದಟ್ ಈಸ್ ಆಲ್ಸೋ ಅನಾಲಿಸಿಸ್. ಅಲ್ಲಿ ಕೂಡ ಅನಾಲಿಸಿಸ್ ಇದೆ. ಓಕೆ, ಇಟ್ ಹ್ಯಾಸ್ ಡೇಟಾ. ಎಸ್ ಸರಿ, ಇವರು ತಪ್ಪು ಎಂಟ್ರಿ ಮಾಡಿದ್ದಾರೆ, 3 ಸರಿ ಮಾಡಿಬಿಟ್ರೆ ಇಟ್ ಈಸ್ ಬ್ಲಾಕ್ಡ್, ಅಥವಾ 5 ಸರಿ. ಅದೊಂದು ಸೆಕ್ಯೂರಿಟಿ ಮೇಜರ್. ಅನಾಲಿಟಿಕ್ಸ್ ಯೂಸ್ ಮಾಡಿ ರಿಸ್ಕನ್ನು ಮ್ಯಾನೇಜ್ ಮಾಡ್ಬೋದು. ಓಕೆ, ಡೇಟಾ ಅನಾಲಿಟಿಕ್ಸ್ ಹೆಲ್ಪ್ಸ್ ಐಡೆಂಟಿಫೈ ರಿಸ್ಕ್ಸ್ ಅರ್ಲಿ. ಆದಷ್ಟು ಬೇಗನೆ ರಿಸ್ಕನ್ನು ಐಡೆಂಟಿಫೈ ಮಾಡಿ ಅದನ್ನು ಮ್ಯಾನೇಜ್ ಮಾಡಬಹುದು. ಆ್ಯಂಡ್ ಫೈನಲಿ, ಇದಷ್ಟೇ ಅಲ್ಲದೆ ದೇರ್ ಆರ್ ಸೋ ಮೆನಿ ಇಂಪಾರ್ಟೆನ್ಸ್ ಅಡ್ವಾಂಟೇಜಸ್ ಅಂತ ಕರೀರಿ ನೀವು. ಓಕೆ, ಎನ್ಹಾನ್ಸಸ್, ವೆರಿ ಇಂಪಾರ್ಟೆಂಟ್, ಎನ್ಹಾನ್ಸಸ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್. ಡೆಫಿನೆಟ್ಲಿ ಅನಾಲಿಸಿಸ್ ಮಾಡೋದ್ರಿಂದ ಏನಾಗುತ್ತೆ, ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಇಂಪ್ರೂವ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಅಥವಾ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಂಪ್ರೂವ್ ಮಾಡ್ಬೋದು. ಹೆಂಗೆ? ಫಾರ್ ಎಕ್ಸಾಂಪಲ್, ಒಂದು ಫುಡ್ ಡೆಲಿವರಿ ಆ್ಯಪ್ ಇದೆ ಅಂತ ತಿಳ್ಕೊರಿ, ಅದು ಅನಲೈಸ್ ಮಾಡುತ್ತೆ ಕಸ್ಟಮರ್ ಏನೇನು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ, ಅನಲೈಸ್ ಮಾಡಿ ಕಸ್ಟಮರ್ಗೆ ಸರ್ವಿಸನ್ನು ಇಂಪ್ರೂವ್ ಮಾಡುತ್ತೆ ಫೀಡ್ಬ್ಯಾಕ್ ನೋಡಿಕೊಂಡು. ದಟ್ ಈಸ್ ವಾಟ್ ಎನ್ಹಾನ್ಸಿಂಗ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್. businesses can improve customer experience. got it? ಅರ್ಥ ಆಯ್ತಲ್ಲ? ಇವೆಲ್ಲ ಏನು ಇಂಪಾರ್ಟೆನ್ಸ್ ಆಫ್ ಡೇಟಾ ಅನಾಲಿಟಿಕ್ಸ್ ಇನ್ ಬಿಸ್ನೆಸ್, ಅಂದರೆ ಹೌ ಇಂಪಾರ್ಟೆಂಟ್ ಇಟ್ ಈಸ್. ಬಿಸ್ನೆಸ್ಸಲ್ಲಿ ಇದು ಎಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅನ್ನೋದನ್ನು ಜಸ್ಟ್ ಅಬ್ಸರ್ವ್ ಮಾಡಿ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ದಿಸ್ ಟಾಪಿಕ್. ಏನಾದರೂ ಡೌಟ್ ಇದ್ದರೆ ಕ್ವೆಶನ್ ಮಾಡಿರಿ. ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ದ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದ ವಿಡಿಯೋ. ಥ್ಯಾಂಕ್ ಯು.